ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಲ್ಲೋನು ಇನ್ನೂ ಬಂದಿಲ್ವಲ್ಲ ಅಣ್ಣ. ಹಸ್ಬೆಂಡ್ಗೆ ಅವ್ನು ಸಿಹಿ ಕೊಟ್ಟನೋ ಇಲ್ವೋ, ಅವ್ರು ತಿಂದು ಏನಂದ್ರೋ ಏನೋ ಕೇಳೋಣ ಅಂದ್ರೆ ಇನ್ನೂ ಬಂದಿಲ್ವಲ್ಲ. ಎಷ್ಟೊತ್ತು ಅಣ್ಣ, ಇದೇನಣ್ಣ ಸಿಹಿ ತಗೊಂಡೋದೆ, ಆದ್ರೆ ಪುಸ್ತಕಗಳೆಲ್ಲ ತಗೊಂಡ್ ಬರ್ತಿದ್ಯಾ? ಇದು ನಾನು ಓದ್ಕೊಳ್ಳಿ ಅಂತ ಭಾವ ಕೊಟ್ಟು ಕಳಿಸಿದ್ರು. ಹಸ್ಬೆಂಡ ಯಾಕೆ? ಅದು ಅವತ್ತು ನನಗೋಸ್ಕರ ಅಪ್ಪ ಜೀವ ತ್ಯಾಗ ಮಾಡಕ್ ಹೋಗಿದ್ರು ಅಂತ ನಾನು ಹೇಗೆ ಹೇಳಿ? ಏನಿಲ್ಲ ಪುಟಿ, ನಾನು ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಳ್ಳಿ ಅಂತ ಅವ್ರ ಆಸೆ. ಹೌದಾ, ಒಳ್ಳೇದೆ. ಅಣ್ಣ, ಹಸ್ಬೆಂಡಿಗೆ ಸಿಹಿ ಕೊಟ್ಟ್ಯಾ? ಹ್ಞೂ, ಮತ್ತೆ ನಾನ್ ಬಿಡ್ತೀನಾ? ನೀನ್ ಮಾಡಿದ್ಯಾ ಅಂತ ಗೊತ್ತಾದ್ಮೇಲೆ ಇನ್ನೂ ಚೆನ್ನಾಗಿ ತಿಂದ್ರು, ಸೂಪರ್ ಆಗಿದೆ ಅಂತಂದ್ರು. ಏನಾಯ್ತು ಮಗರೇ, ಪುಸ್ತಕಗಳು ತಂದಿದ್ಯಾ? ಹ್ಞೂ ಅಮ್ಮ, ನಾನು ಓದ್ಲಿ ಅಂತ ಭಾವ ಕಳಿಸಿದ್ದಾರೆ. ಅಳಿಯಂದ್ರ ಅಣ್ಣ, ಅವನ್ಗಿರೋದು ಒಬ್ಬನೇ ಭಾವ ಅಲ್ವಾ? ಅದೇನು ಅಳಿಯಂದ್ರ ಅಂತ ರಾಗ ಎಳಿತಿದ್ಯಾ? ಸ್ವಲ್ಪ ಬಾಯಿಗೆ ಬೀಗ ಹಾಕೊಂಡು ನಿಂತ್ಕೋತೀಯಾ? ನೋಡ್ದ ಮಗನೇ, ನೀನು ಓದಿ ಒಳ್ಳೆ ಕೆಲ್ಸಕ್ಕೆ ಸೇರ್ಲಿ ಅಂತ ಅಳಿಯಂದ್ರೆ ಎಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ. ಹೌದಪ್ಪ, ಅವ್ರ ಆಸೆ ಪಟ್ಟ ಹಾಗೆ ನೀನು ಚೆನ್ನಾಗಿ ಓದಿ ಸೆಟ್ಲ್ ಆಗಲೇಬೇಕು. ಅಂದ್ರೆ ಖಾಲಿ ಪೋಲಿ ತಿರುಗಬಾರ್ದು ಅಂತ ಅರ್ಥ ಆಯ್ತಾ? ನನ್ನ ಮಗ ಏನು ಖಾಲಿ ಪೋಲಿ ತಿರುಗ್ತಿಲ್ಲ, ನೀನು ಸುಮ್ಮನೆ ಇರ್ತೀಯಾ? ಅಳಿಯಂದ್ರು ಕೆಲಸದಲ್ಲಿ ಅಷ್ಟು ಬ್ಯುಸಿ ಆಗಿದ್ರು ನಿನ್ನ ಬಗ್ಗೆ ಯೋಚನೆ ಮಾಡ್ತಾರೆ ಅಂದರೆ ನಂಗೆ ತುಂಬ ಖುಷಿ ಆಗುತ್ತಪ್ಪ. ಅಲ್ಲ ಅಣ್ಣ, ನರಸಿಂಹನ್ ಬಗ್ಗೆ ಇಷ್ಟೊಂದು ಯೋಚನೆ ಮಾಡೋ ಅಳಿಯಂದ್ರು ದೀಪನ್ ನೋಡಕ್ ಯಾಕೆ ಬಂದಿಲ್ಲ ಅಂತ. ಅದು ನಾನು ಕೇಳಿದೆ ಅತ್ತೆ, ಅದು ಅವರು ಡೆಲ್ಲಿಲಿದ್ದಾರಂತೆ, ಇನ್ನು ಸ್ವಲ್ಪ ದಿವಸ ಬರೋಕ್ಕಾಗಲ್ಲ, ಬೇಜಾರು ಮಾಡ್ಕೊಂಬೇಡಿ ಅಂತಂದ್ರು. ಓ ಹೌದಾ, ಸರಿ ಸರಿ. ನೋಡಪ್ಪ, ಇದನ್ನೆಲ್ಲ ದೇವ್ರ ಮುಂದೆ ಇಟ್ಟು ದೀಪ ಹಚ್ಚಿ ಕೈ ಮುಗಿದು ದೇವರಲ್ಲಿ ಬೇಡ್ಕೊ. ಓದೋ ಟೈಮಲ್ಲಿ ಓದಿದ್ರೆ ಇಷ್ಟೊತ್ತಿಗೆ ಚೆನ್ನಾಗಿ ಸೆಟ್ಲ್ ಆಗ್ಬೋದಾಗಿತ್ತು. ಈಗಲೂ ಕಾಲ ಮಿಂಚಿಲ್ಲ ಕಣ. ನೀನು ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರಿ ನೀನು ಕಾಲ ಮೇಲೆ ನೀನು ನಿಲ್ತೀಯ ಅಂತ ನನಗೆ ನಂಬಿಕೆ ಇದೆ. ನಾನು ಅದನ್ನೇ ಕಾಯ್ತಾ ಇದ್ದೀನಿ. ಭಾವ ಎಷ್ಟ್ ಚೆನ್ನಾಗಿ ಕೆಲಸ ಮಾಡ್ತಾರಲ್ವಾ? ಹೌದು ಕಣ, ಅವ್ರು ಯಾವ ಕೆಲಸ ಮಾಡಿದ್ರು ಅದ್ ಚೆನ್ನಾಗೇ ಮಾಡ್ತಾರೆ, ಆಮೇಲೆ ಮುಗಿಯೋವರೆಗೂ ಕೈ ಬಿಡಲ್ಲ. ಆದ್ರೂ ಭಾವ ಇನ್ನ ಈ ಗೆಟಪ್ ಹೇಗಿದ್ರೆ ಅಂತ ಗೊತ್ತಾಗ್ತಿಲ್ಲ. ಏನೇ ಹೇಳು, ಈ ಬಟ್ಟೆಲಂತೂ ಅವ್ರು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಯಾರ ಬಗ್ಗೆ ಮಾತಾಡ್ತಿದ್ಯಾ? ಇನ್ಯಾರ ಬಗ್ಗೆ? ಭಾವನ್ ಬಗ್ಗೆ. ಓಕೆ ಸುಮ್ನಿರೋ, ಅವ್ರು ತುಂಬಾನೇ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಹೌದಾ, ಒಂದ್ ನಿಮಿಷ ತಡಿ, ಬರಗಣಿ. ಹಾಯ್ ಬಾಬಾ. ಅಕ್ಕ ನಿಮ್ಮನ್ನ ಹೊಗಳುತ್ತಿದ್ದಾಳೆ. ಏನಂದ್ರೆ ಕೇಳಿಸ್ಲಿಲ್ಲ. ತರ್ಲೆಗಳ, ಸುಮ್ನಿರೋ. ಬಾವಂಗ ಹೇಳಿದ್ರೆ ಏನಾಗುತ್ತೆ? ಬಾಳ ಸುಮ್ನಿರೋ. ಅಲ್ಲ ಅಕ್ಕ, ನೀನು ಬಾವ ಕಾಂಪ್ರಮೈಸ್ ಆಗಿದ್ದೀರ ತಾನೆ? ಮತ್ತೆ ಇನ್ನ ಬಾಬಾ ಕೆಲಸ ಮಾಡ್ತಾ ಇದಾರೆ ಅಂತ ನನ್ನೇನ್ ಕೇಳ್ತಿದ್ಯಾ? ಹೋಗ ಅವ್ರನ್ನೇ ಕೇಳು. ಬರಗಣಿ, ಹೋಗಿ ಕೇಳ್ಕೊಬರೋಣ. ಬಾಬಾ, ಏನೋ ನಿಮ್ ಸಮಾಚಾರ? ನಮ್ದೇನೂ ಇಲ್ಲ ಸಮಾಚಾರ, ಇನ್ ಮುಂದೆ ನಿಮ್ದು ಅಕ್ಕಂದೆ ಹವಾ. ಅಕ್ಕ ನಿಮ್ಮನ್ನ ತುಂಬಾ ಹೊಗಳುತ್ತಿದ್ಲು. ಹೌದಾ? ನೀವ್ ಹಾಕಿರೋ ಬಟ್ಟೆನ